ನಮಸ್ತೆ ವೀಕ್ಷಕರೇ, ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಪ್ರಾಪರ್ಟಿ ತೊಗೋಬೇಕಾದ್ರೆ ಯಾವ ದಾಖಲಾತಿಗಳು ಇಂಪಾರ್ಟೆಂಟು ಅಂತ ಎಕ್ಸ್ಪ್ಲೇನ್ ಮಾಡಿದರು. ಆದರೆ ಮೇಯ್ನಾಗಿ ಎರಡು ಇಂಪಾರ್ಟೆಂಟ್ ವಿಷಯಗಳು ಬಿಟ್ಬಿಟ್ಟಿದ್ರು. ಅದೇನಪ್ಪ ಅಂದರೆ ವಿಲೇಜ್ ಮ್ಯಾಪಲ್ಲಿ ಏನು ಗೊತ್ತಾಗುತ್ತೆ ನಮಗೆ, ನಮ್ಮ ಪ್ರಾಪರ್ಟಿ ನಿಯರು ಯಾವುದಾದ್ರೂ ಹಳೆ ಕಾಲದಲ್ಲಿ ಕೊಳ ಇದ್ದು ಇಲ್ಲ ಕೆರೆ ಇದ್ದು ಏನಾದರೂ ಮುಚ್ಚೋಗಿದೆಯಾ, ಅದು ನಮ್ಮ ಸರ್ವೆ ನಂಬರಲ್ಲಿ ಬರುತ್ತಾ, ಶ್ರಾಮೋಳ ಡ್ರೈನ್ ಅಲ್ಲೇ ನಮ್ಮ ಸರ್ವೆ ನಂಬರಲ್ಲಿ ಹಾದು ಹೋಗ್ತಾ ಇದೆಯಾ, ಇದೆಲ್ಲ ನಾವೆಲ್ಲರೂ ಕೂಡ ವಿಲೇಜ್ ಮ್ಯಾಪ್ನ ಹುಡ್ಕೋದಿಕ್ಕಾಗಲ್ಲ. ಏನಾಗುತ್ತೆ, ಸ್ವಲ್ಪ ವಿಲೇಜ್ ಮ್ಯಾಪ್ಗಳು ನಿಮಗೆ PDF ಫಾರ್ಮೆಟಲ್ಲಿ ಸಿಗುತ್ತೆ, ಸ್ವಲ್ಪ ವಿಲೇಜ್ ಮ್ಯಾಪ್ಗಳು KMZ ಫಾರ್ಮೆಟಲ್ಲಿ ಸಿಗುತ್ತೆ. ಅದನ್ನು ತೆಗೆದುಬಿಟ್ಟು ನೀವು ಆನ್ಲೈನಲ್ಲಿ ಹುಡುಕ್ಬಿಟ್ಟು ನೋಡ್ಬೋದು. ಅದಕ್ಕೋಸ್ಕರ ಏನಾದ್ರು ದಿಶಾಂಕ್ ಅಂತ ಒಂದು ಆ್ಯಪ್ ಡೆವಲಪ್ ಮಾಡಿದ್ದಾರೆ. ಆ್ಯಪಲ್ಲಿ ನೀವು ನೋಡ್ಕೋಬೋದು. ಅದೇನು 100% ಪರ್ಫೆಕ್ಟ್ ಇಲ್ಲ, ಇನ್ನು ಗೌರ್ಮೆಂಟ್ ಅಪ್ರೂವ್ಡ್ ಸಾಫ್ಟ್ವೇರ್ ಏನಲ್ಲ ಅದು. ಆದರೂ ಕೂಡ 75 to 80% ಮ್ಯಾಚ್ ಆಗುತ್ತೆ. ಬಫರ್ಸಲ್ಲಿ ಏನು ಬರುತ್ತೆ, ಲೇಕ್ ಬಫರ್ ಬಂದು NGTR 2018ಗಿಂತ ಮೊದಲು ಬಂದು 75 ಮೀಟ್ರ್ ಇತ್ತು, ಇವಾಗ 30 ಮೀಟ್ರ್ ಇದೆ. 30 ಮೀಟರ್ ಪ್ರೆಸೆಂಟ್ ಫಾಲೋ ಮಾಡ್ತಾ ಇದ್ದೀವಿ. ಲೇಕ್ ಏನಾಗುತ್ತೆ, ನಿಮಗೆ ನೀರಲ್ಲಿ ನಿಂತ್ಕೊಳ್ಳುತ್ತೆ, ಅಲ್ಲಿಂದ ಕೌಂಟ್ ಆಗಲ್ಲ. ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಬ್ರೋಕರೇ ಆಗಲಿ ಇನ್ನೊಬ್ಬರೇ ಆದರೂ ಕೂಡ ಓನರ್ ಆದರೂ ಮಾರಬೇಕಾದ್ರೆ ನಿಮಗೆ ಲೇಕ್ ಬೌಂಡ್ರಿ ಇಲ್ಲಿಂದ ಕೌಂಟ್ ಆಗುತ್ತೆ ಅಂತ ಹೇಳ್ತಾರೆ, ನೀರಿನ ತಳದಿಂದ. ಅದು ತಪ್ಪು. ನಿಮ್ಮ ಲೇಕ್ ಬೌಂಡ್ರಿ ಫೆನ್ಸಿಂಗ್ ಎಲ್ಲಿರುತ್ತೆ, ಆ ಫೆನ್ಸಿಂಗಿಂದ 30 ಮೀಟ್ರ್ ಬಿಟ್ಟು ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಾಗತ್ತೆ. ಇದು ಅದ್ರವರೆಗೂ ಬಿಟ್ಟು ಅದಾದ್ಮೇಲೆ ನಾವು ಸೆಟ್ ಬ್ಯಾಕ್ ಬಿಟ್ಟು ನಾವು ಬಿಲ್ ಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ. ಲೇಕ್ ಬೌಂಡ್ರಿ ಬಂದು 30 ಮೀಟ್ರ್ ಬಫರ್ ಇರುತ್ತೆ. ಮತ್ತೆ ಸ್ಟ್ರಾಮೋರ್ ಡ್ರೈನ್ ಆಸ್ ಪರ್ RMP ಝೋನ್ ರೆಗ್ಯುಲೇಷನ್ ಪ್ರಕಾರ ಏನಿದೆ, ಸ್ಟ್ರಾಮೋರ್ ಡ್ರೈನ್ಸ್ ಟರ್ಷರಿಗೆ ಬಂದು 15 ಮೀಟರ್ ಇದೆ, ಸೆಕೆಂಡರಿ ಬಂದು 25 ಇದೆ, ಪ್ರೈಮರಿ ಬಂದು 50 ಮೀಟರ್ಸ್ ಇದೆ. ಇವಾಗ ಗೌರ್ಮೆಂಟ್ ಅಮೆಂಡ್ಮೆಂಟ್ ಮಾಡ್ತಾ ಇದೆ, GBI ಅಮೆಂಡ್ಮೆಂಟ್ ಮಾಡ್ತಾ ಇದೆ. ಇದು ಡ್ರಾಫ್ಟಲ್ಲಿ ಇದೆ. ಅದೇನಾಗ್ತದೆ 5, 10, 15 ಇದು ಬಂದು ಇನ್ನು 3 to 6 months ಅಲ್ಲಿ ಇಂಪ್ಲಿಮೆಂಟೇಷನ್ ಆಗುತ್ತೆ. 5 ಮೀಟರ್ ಬಂದು ಟರ್ಷರಿಗೆ, 10 ಮೀಟರ್ ಬಂದು ಸೆಕೆಂಡರಿಗೆ, 15 ಮೀಟರ್ ಬಂದು ಪ್ರೈಮರಿಗೆ. ಇದು ಅಮೆಂಡ್ಮೆಂಟ್ ಆಗ್ತಾ ಇದೆ, ಆಗುತ್ತೆ. ಇದಷ್ಟೇ ಅಲ್ಲದೆ ನಮಗೆ ರೈಲ್ವೆ ಟ್ರ್ಯಾಕಿಂದ ಒಂದು ಸ್ವಲ್ಪ ಪ್ರಾಪರ್ಟಿಗಳು ಅಕ್ಕಪಕ್ಕ ಬಂದು ಏನಾಗ್ತದೆ, ರೈಲ್ವೆ ಟ್ರ್ಯಾಕ್ ಇರುತ್ತೆ. ರೈಲ್ವೆ ಟ್ರ್ಯಾಕಿಂದ ನಾವು ಏನು ಮಾಡಬೇಕು, NOC ರೈಲ್ವೆಯಿಂದ NOC ತರಬೇಕಾಗುತ್ತೆ. ರೈಲ್ವೆ NOC ಸಾಧಾರಣ ತಗೊಳ್ಳೋದಕ್ಕೆ ಏನು ತಗೋಬೇಕು, 2.5 months ಟೈಮ್ ತಗೊಳುತ್ತೆ. ಈ ಆಸ್ ಪರ್ ಝೋನಿಂಗ್ ರೆಗ್ಯುಲೇಷನ್ ಪ್ರಕಾರ 30 ಮೀಟರ್ ಬಿಟ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇದೆ. ಆದರೆ ನಾವು ರೈಲ್ವೆ NOC ಅಪ್ಲೈ ಮಾಡಿ ತಗೊಂಡು ನಿಮಗೆ 5 ಮೀಟರ್ಗೂ ಕೂಡ ಪರ್ಮಿಷನ್ ಸಿಗುತ್ತೆ. ರೈಲ್ವೆ NOC ಟೈಮ್ ತಗೊಳುತ್ತೆ, ಅದೊಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಪ್ರಕಾರ ಮಾಡಿ ರೈಲ್ವೆ NOC ಸಿಗುತ್ತೆ ನಿಮಗೆ. ಅದನ್ನು ಬಿಟ್ಟರೆ ನಿಮಗೆ ಡಿಫೆನ್ಸ್ ಲ್ಯಾಂಡ್ ಇದ್ದಾಗ ಇದ್ರ ಪ್ರಕಾರ ನಮ್ಮ ಬೈಲಾ ಝೋನಿಂಗ್ ರೆಗ್ಯುಲೇಷನ್ನಲ್ಲಿ 100 ಮೀಟರ್ಸ್ ಅಂತ ಇದೆ. ಆದರೆ 100 ಮೀಟರ್ಸಲ್ಲಿ ನಾವು ಯಾವುದು ಇದು ಮಾಡೋದಕ್ಕಾಗಲ್ಲ. 50 ಮೀಟರ್ ಅಂತ ಇಂಟರ್ನಲ್ ಒಂದು ಆರ್ಡರ್ ಆಗಿದೆ ಡಿಫೆನ್ಸಲ್ಲಿ. ಆರ್ಡರ್ ಬೇಸ್ ಮೇಲೆ 50 ಮೀಟರ್ಸ್ಗೆ ಇದು ಮಾಡ್ತಾ ಇದ್ವಿ. ಇಲ್ಲ NOC ಬೇಕು ಅಂದರೆ NOCನೂ ಕೂಡ ಸಿಗುತ್ತೆ ನಿಮಗೆ. ಇಲ್ಲಿ KK ಬೌಂಡ್ರೀಸ್ ಅಂತ ಇಲ್ಲಿ MG ರೋಡ್ ಹತ್ರ ಇದಿದೆ. ಅಲ್ಲಿ ಹೋದ್ರೆ ನಿಮ್ಗೆ KK ಬೌಂಡ್ರೀಸಲ್ಲಿ NOC ಸಿಗುತ್ತೆ. NOC ಅಪ್ಲೈ ಮಾಡ್ಕೊಂಡು ಇಲ್ಲಿ ಫಸ್ಟ್ ಟೌನ್ ಪ್ಲಾನ್ಗೆ ಅಂತ ಅಪ್ಲೈ ಮಾಡಿದಾಗ ಅಲ್ಲಿಂದ ನಿಮಗೆ NOC ಕಳಿಸ್ತಾರೆ. NOC ಡಿಪಾರ್ಟ್ಮೆಂಟಿಂದ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಅವ್ರು ನಿಮಗೆ ಕ್ಲಿಯರೆನ್ಸ್ ಕೊಡ್ತಾರೆ. ಸ್ವಲ್ಪ ಜನ ಗ್ರೌಂಡು ಫಸ್ಟ್ ಕೊಡ್ತೀನಿ ಅಂತಾರೆ, ಅದು ಕೂಡ ಗ್ರೌಂಡ್ +4 ಕೊಡ್ತೀನಿ ಅಂತಾರೆ. ಎಲ್ಲ ವ್ಯವಸ್ಥೆ ಹೇಗಿದೆ ಅದ್ರ ಪ್ರಕಾರ ನಡ್ಕೊಂಡು ಹೋದ್ರೆ ಎಲ್ಲರಿಗೂ ಏನು ಬೇಕಾದ ಸಿಗುತ್ತೆ. ನೆಕ್ಸ್ಟ್ KPTCL ಲೈನ್ ಆಗುತ್ತೆ. ನಮ್ಮ ಬೆಸ್ಕಾಮ್ದು ಯಾವುದೋ ಲೈನ್ ಹೋಗಿದೆ, ಮೇಲ್ಗಡೆ ಹೋಗಿದೆ, ಹೈಟೆನ್ಷನ್ ಲೈನ್ ಹೋಗಿದೆ ಅಂತ ಅಂದ್ಕೊಳ್ಳಿ. ಇದಕ್ಕೆ ಆಸ್ ಪರ್ ಬೇಸ್ಡ್ ಆನ್ ದ ಲೋಡ್ ಬೇಸ್ ಮೇಲೆ ಇದು ಬರುತ್ತೆ, ಇದು ಮಾಡೋಕ್ಕಾಗುತ್ತೆ. ನಮ್ಮ ಬೈಲಾದಲ್ಲಿ ಜಾಸ್ತಿ ಇದೆ. ಆದರೆ ನಾವು KPTCL NOC ಮ್ಯಾಂಡೇಟ್ರಿ ಹಾರಿಜಾಂಟಲ್ ಡಿಸ್ಟೆನ್ಸ್, ವರ್ಟಿಕಲ್ ಡಿಸ್ಟೆನ್ಸ್ಗೆ ಇಷ್ಟು ಇದ್ದು ನಿಮ್ಮ ಪ್ರಾಪರ್ಟಿ ಬೈ ಮಾಡಬೇಕಾದ್ರೆ ಇವೆಲ್ಲಾನು ನೋಡಿ ನೀವು ಪ್ರಾಪರ್ಟಿ ಬೈ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಮೇಯ್ನ್ಲಿ ಝೋನಿಂಗ್ ರೆಗ್ಯುಲೇಷನ್ ಮ್ಯಾಪು CDP ನಾವು ಈಗ ಪ್ರೆಸೆಂಟ್ ಫಾಲೋ ಮಾಡ್ತಾ 2015 RMP ಝೋನಿಂಗ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇದ್ದೀವಿ. RMP 2015 ಝೋನಿಂಗ್ ರೆಗ್ಯುಲೇಷನ್ ಈ ಪ್ರಪೋಸಲ್ ಯಾವ್ದಾರು ರೋಡ್ ಇದೆಯಾ ನಿಮ್ಮ ಪ್ರಾಪರ್ಟಿ ಅಕ್ಕಪಕ್ಕದಲ್ಲಿ, ಇಲ್ಲ ಯಾವ್ದಾರು ಫ್ಯೂಚರ್ ಡೆವಲಪ್ಮೆಂಟ್ ಇದೆಯಾ, ಇನ್ನೊಂದು ಇದೆಯಾ, ಇಲ್ಲ ಯಾವ್ದಾರು ಗ್ಯಾಸ್ ಲೈನ್ ಹರಿದೋಗಿದೆಯಾ, ನಿಮ್ಮ ರೋಡಲ್ಲಿ ಯಾವ್ದಾರು ಗ್ಯಾಸ್ ಲೈನ್ ಹೋಗಿದೆಯಾ, ಇನ್ನೊಂದು ಹೋಗಿದೆಯಾ, ಇದೆಲ್ಲನೂ ನಾವು ತೊಗೊಂಡು ಇದು ಮಾಡಬೇಕಾಗತ್ತೆ. ಝೋನಿಂಗ್ ರೆಗ್ಯುಲೇಷನ್ ನೋಡಿ ನಾವು ಪ್ಲಾನ್ ಅಪ್ರೂವಲ್ ತೊಗೋಬೇಕಾಗುತ್ತೆ. ಯಾಕೆಂದ್ರೆ ನಮಗೆ ವಿಲೇಜ್ ಮ್ಯಾಪನ್ನ ನೋಡೋದಕ್ಕಾಗಲ್ಲ, ಎಲ್ಲ ಕಡೆ ಸಿಕ್ಕಲ್ಲ ವಿಲೇಜ್ ಮ್ಯಾಪ್ ಬೇಸ್ಡಲ್ಲಿ ಡೆವಲಪ್ ಮಾಡೋದು ಬಂದು CDP. ಈ CDPನೂ ಕೂಡ ನಾವು ಫಾಲೋ ಮಾಡಿಕೊಂಡ್ರೆ ಈ ಮೇಯ್ನ್ ಡಾಕ್ಯುಮೆಂಟ್ಸು, ಇನ್ನೆಲ್ಲ ಡಾಕ್ಯುಮೆಂಟ್ಸ್ಗಳು ಸೇಲ್ ಡೀಡ್ ಆಗಲಿ, ಮದರ್ ಡೀಡ್ ಆಗ್ಬೋದು, ಖಾತಾ, ಟ್ಯಾಕ್ಸ್ ಪೇಡು, EC, ಆಧಾರು, ಇವೆಲ್ಲ ಡಾಕ್ಯುಮೆಂಟ್ಸ್ ಇದ್ದೇ ಇರುತ್ತೆ ಎಲ್ಲರ ಹತ್ರನೂ. ಈ ಡಾಕ್ಯುಮೆಂಟ್ಸ್ಗಳೆಲ್ಲ ತೊಗೊಂಡು ಹುಷಾರಾಗಿ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಫ್ಯೂಚರಲ್ಲಿ ಯಾವುದೇ ರೀತಿ ತೊಂದರೆಗಳಾಗಲ್ಲ. ನಮಸ್ತೆ.